ತರಕಾರಿ ವಾಹನದಲ್ಲಿ ಇವರು ಕಳ್ಳತನವಾಗಿ ಗಾಂಜಾವನ್ನು ಅಡಗಿಸಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಕೆಲ ಕಳ್ಳರು. ಆಗ ಈ ಕಳ್ಳರು ಈಗ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಅದರಲ್ಲಿ ಬರೋಬ್ಬರಿ 106 kgಗಿಂತಲೂ ಹೆಚ್ಚು ಗಾಂಜಾವನ್ನು ಅಡಗಿಸಿಟ್ಟು ಇವರು ಸಾಗಾಣಿಕೆಯನ್ನು ಮಾಡ್ತಾ ಇದ್ರು ಎನ್ನುವಂತಹ ವಿಚಾರ ಖಚಿತ ಮಾಹಿತಿಯನ್ನು ಪಡೆದಿದ್ರು ಪೊಲೀಸರು. ಅದೇ ವಿಚಾರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಆಗ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಈಗ 106.60 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಪುತ್ತೂರು ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ರು. ಆ ಕಾರ್ಯಾಚರಣೆ ವೇಳೆ ಈಗ ಪತ್ತೆಯಾಗಿದೆ ಗಾಂಜಾ. ಬೃಹತ್ ಮಾದಕ ವಸ್ತುಗಳ ಸಾಗಾಣಿಕೆ ಕಾರ್ಯಾಚರಣೆ ವೇಳೆ ಈಗ ಪತ್ತೆಯಾಗಿರುವಂಥದ್ದು ಕಾರು ಮತ್ತು ಅಶೋಕ್ ಲೇಲ್ಯಾಂಡ್ ಈ ವಾಹನಗಳನ್ನು ಸರಕುಗಳನ್ನು ಸಾಗಿಸೋಕೆ ಬಳಸ್ತಾ ಇದ್ದವರು. ಅದರಲ್ಲಿ ರಫೀಕ್ ಪಿ 37 ವರ್ಷ, ಅಬ್ದುಲ್ ಸಾದಿಕ್ 37 ವರ್ಷ ಇಬ್ಬರು ಕೂಡ ಬಂಧನವಾಗಿದೆ. ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾರೆ. 106 kg 60 ಗ್ರಾಂ ಗಾಂಜಾ ಏನಿದೆ ಅದರಲ್ಲಿ ದೊಡ್ಡ ಮಟ್ಟದ ವಸ್ತು ಪತ್ತೆಯಾಗಿದೆ. ಅಕ್ರಮ ವಸ್ತುಗಳ ಮೌಲ್ಯ 53.03 ಲಕ್ಷ ಅಂದರೆ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಅಂದಾಜಾಗಿ. ಆರೋಪಿಗಳು ಕೇರಳ, ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಗಾಂಜಾವನ್ನು ಮಾರಾಟ ಮಾಡೋಕ್ಕೆ ತರ್ತಿದ್ರು ಅಂತ NDPS ಕಾಯ್ದೆ 1985 ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೇರೆ ಬೇರೆ ಕೇಸ್ಗಳಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸರು ಬೃಹತ್ ಮಟ್ಟದ ಮಾದಕ ವಸ್ತು ಸಾಗಾಣಿಕೆ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು. ಇವರಿಗೆ ಒಂದು ಪಕ್ಕಾ ಮಾಹಿತಿ ಬಂದಿತ್ತು. ಇದೇ ವಿಚಾರವಾಗಿ ಹುಡುಕ್ತಾ ಹೋದಾಗ ಇಬ್ಬರು ಆರೋಪಿಗಳು ಸಿಕ್ಕಿದ್ದಾರೆ. ಅಬ್ದುಲ್ ಸಾದಿಕ್, ರಫೀಕ್ ಏನಿದ್ದಾರೆ ಇವರಿಬ್ಬರಿಗೂ ಕೂಡ 37 ವರ್ಷ ಗಾಂಜಾವನ್ನು ಸಾಗಾಣಿಕೆ ಮಾಡ್ತಾ ಇದ್ರು. ಈಗ ಇವರು ಸಿಕ್ಕಿಬಿದ್ದಿದ್ದಾರೆ. ನೋಡಿ, ಇವರ ಹತ್ರ ಸಿಕ್ಕಂತಹ 106 kg 60 ಗ್ರಾಂ ಗಾಂಜಾ ಏನಿದೆ ಅದು 73 ಬಂಡಲ್ಗಳನ್ನಾಗಿ ಕಟ್ಟಿರ್ತಾರೆ ಇವರು. ಅದನ್ನೆಲ್ಲದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈಗ ಇದರ ಮೌಲ್ಯವನ್ನು ನೋಡೋದಾದರೆ ಸುಮಾರು 53 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಮಟ್ಟದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಆರೋಪಿಗಳು ಇದನ್ನು ಕೇರಳಗೆ, ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಈ ಭಾಗದಲ್ಲೆಲ್ಲ ಹಂಚೋಕೆ ಅಂದರೆ ಮಾರಾಟವನ್ನು ಮಾಡೋಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ NDPS ಕಾಯ್ದೆ 1985 ಸೆಕ್ಷನ್ ಪ್ರಕಾರ ಸೆಕ್ಷನ್ 8(c) ಮತ್ತು 20(b)(2)(c) ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಪೊಲೀಸರು ಹುಡುಕ್ತಾ ಇದ್ರು. ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಗಾಂಜಾವನ್ನು ಮಾರಾಟ ಮಾಡಲಾಗ್ತಾ ಇದೆ, ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ, ಪಕ್ಕಾ ಮಾಹಿತಿ ಪೊಲೀಸರಿಗೆ ಬಂದಿತ್ತು. ಮಂಗಳೂರು ಪೊಲೀಸರು ಅದರ ಒಂದು ಬೆನ್ನತ್ತಿ ಹೋಗ್ತಾರೆ. ಹೋದಾಗ ಇವರು ಪತ್ತೆ ಆಗ್ತಾರೆ, ಸಿಗ್ತಾರೆ ಕೂಡ. ಕಾರು ಮತ್ತು ಅಶೋಕ್ ಲೇಲ್ಯಾಂಡ್ ಏನಿದೆ ಆ ವಾಹನಗಳನ್ನು ಬಳಸ್ಕೊಂಡು ಇವರು ಸರಕನ್ನು ಸಾಗಾಣಿಕೆ ಮಾಡ್ತಾಯಿದ್ರು. ಒಂದು ನಿರ್ದಿಷ್ಟ ಮಾಹಿತಿ ಬರುತ್ತೆ, ಅದರ ಮೇಲೆ ಪೊಲೀಸರು ಹೋಗ್ತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಗುಣಪಾಲ್ ಜೆ ಮತ್ತು ಅವರ ಸಿಬ್ಬಂದಿಗಳೆಲ್ಲರೂ ಕೂಡ ಹೋಗಿ ಹುಡುಕ್ತಾ ಇರ್ತಾರೆ. ಪುತ್ತೂರು ತಾಲೂಕಿನ ಪಡನ್ನೂರು ಗ್ರಾಮದ ಸಜಂಡಕಾಡಿ ಈ ವಾಹನ ಇದೆ, ಅಲ್ಲಿ ವಶಕ್ಕೆ ಪಡೆದುಕೊಳ್ತಾರೆ ಈ ವಾಹನಗಳನ್ನು. ಮತ್ತು ಈ ಕಾರ್ಯಾಚರಣೆ ಏನಿರುತ್ತೆ, ಕಾರ್ಯಾಚರಣೆ ನಡೆಸಿದಾಗ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ. ರಫೀಕು ಮತ್ತು ಸಾದಿಕ್ ಏನಿದ್ದಾರೆ ಇವರು ಸುಮಾರು 106 kg ಗಾಂಜಾವನ್ನು ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ಸಿಕ್ಕಿಬಿದ್ದಿದ್ದಾರೆ. ನೋಡ್ತಾ ಇದ್ರೆ ನೀವು ಎಷ್ಟು 73 ಬಂಡಲ್ಗಳಿದೆ ಅಲ್ಲಿ ಕಟ್ಟಿ ಇಟ್ಟಿದ್ದಾರಲ್ಲ, ಅದೇ ಗಾಂಜಾದ ಒಂದು ಮೂಟೆಗಳು. ಇನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗ್ತಾ ಇದೆ ಈ ಆರೋಪಿಗಳು ಇದನ್ನು ಎಲ್ಲೆಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಅದೆಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಬೇರೆ ಬೇರೆ ಕಡೆ ಮಾರಾಟವನ್ನು ಮಾಡೋಕ್ಕೆ ಕೇರಳ, ಮಂಗಳೂರು ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ರಾಜ್ಯಗಳಿಗೂ ಕೂಡ ಎಲ್ಲ ವಿಚಾರ ಬಯಲಿಗೆ ಬಂದಿದೆ. ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಅವರೇನು ಬಳಸ್ತಾ ಇದ್ರಲ್ಲ ಆ ವಾಹನಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಇನ್ನು ಬೇರೆ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತರಕಾರಿಯನ್ನು ತುಂಬಿಕೊಂಡು ಹೋಗುವಂತಹ ವಾಹನಗಳಲ್ಲಿ ಈ ರೀತಿಯಾಗಿ ಗಾಂಜಾವನ್ನು ತೆಗೆದುಕೊಂಡು ಹೋಗುವಂತಹ ಪ್ರಕರಣಗಳು ಜಾಸ್ತಿ ಆಗ್ತವೆ. ಹೀಗಾಗಿ ಅದರ ಮೇಲೆ ಕಣ್ಣಿಟ್ಟಂತಹ ಪೊಲೀಸರು ಹುಡುಕ್ತಾ ಇದ್ರು. ಯಾರೋ ಒಬ್ಬರು ಮಾಹಿತಿಯನ್ನು ಹೇಳಿದ್ದಾರೆ, ನೋಡಿ ಹಿಂಗೆ ಹೋಗ್ತಾ ಇದ್ದಾರಂತೆ. ಆ ಒಂದು ರೂಟನ್ನು ಹಿಡ್ಕೊಂಡು ಅದೇ ಮಾಹಿತಿಯನ್ನು ತೆಗೆದುಕೊಂಡು ಪೊಲೀಸಿಗೆ ಹೋಗಿ ಈ ಇಬ್ಬರು ಕಳ್ಳರನ್ನು ಹಿಡಿದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.